ಏಯ್ ಗುರು ಮತ್ತೆ ಪ್ರೀತಿ, ಇವಾಗ ಬೇಡ ಹಾಕೊಂಡ್ರು ಮಾಡ್ಬೇಡ್ರು ಅಂತ ನೀವು ಒಂದಷ್ಟು ಪ್ರಾಜೆಕ್ಟ್ಸ್ ಬಗ್ಗೆ ಅರ್ಚ್ಕೊಂಡಿರ್ತೀರ. ಅದು ಅದು ಎಕ್ಸಿಕ್ಯೂಟ್ ಆಗಿ ಹಾಳಾಗಿರೋ ಎಕ್ಸಾಂಪಲ್ಸ್ ಏನಾದ್ರೂ ಇದೆಯಾ? ನಂದಿದೆ. ನಂದಿಲ್ಲ. ಸೊ ದಿಸ್ ವಿಲ್ ಬ್ರಿಂಗ್ ಟು ಎತ್ತಿನೊಳೆ ಪ್ರಾಜೆಕ್ಟ್ ಬಂದ್ಬಿಡುತ್ತೆ ಇದು ಸೀದಾ. ಸೊ 2007ನೇ ಇಸ್ವಿಲಿ ಹಾಸನದಿಂದ ಒಂದು ಟೀಮ್ ಬಂದಿತ್ತು. ಕಿಶೋರ್ ಕುಮಾರ್ ಅವ್ರ ನೆನಪಿದೆ, ಹೆಸರು ನೆನಪಿದೆ. ಅವರು ಅಲ್ಲಿ ಲೋಕಲ್ ಮಲೆನಾಡು ಪರಿಸರ ವೇದಿಕೆ ಅಂತ ಮಾಡ್ಕೊಂಡಿದ್ರು ಪಾಪ. ಅಲ್ಲಿಂದ ಬಂದು ಕೇಳಿದ್ರು, ನಾವು CS ಅಲ್ಲಿ ಇದ್ದವರಲ್ಲ, ಎಲ್ಲ ಕಾಡೆಲ್ಲ ತಿರ್ತಿದ್ದವ್ರು ಅಂತ ಹೇಳಿ, ಸರ್ ಇಲ್ಲೊಂದು ಪ್ರಾಜೆಕ್ಟ್ ಅಂತ ಮಾಡ್ತಾ ಇದ್ದಾರೆ, ಎತ್ತಿನೊಳೆ ಪ್ರಾಜೆಕ್ಟ್ ಅಂತ ಹೇಳಿ, ಅದೇನೋ ಮೆಗಾವ್ಯಾಟ್ ಪವರ್ ಜನರೇಟ್ ಮಾಡ್ತಾರೆ, ನೀವು ದಯವಿಟ್ಟು ಬಂದು ನೋಡಿ ಅಂತ. ಸೊ ಐ ವಾಸ್ ಸ್ಟಿಲ್ ಎ ಪೋಸ್ಟ್ ಡಾಕ್ ಅಂಡ್ ಐ ಡಿಂಟ್ ಹ್ಯಾವ್ ಮೈ ಓನ್ ಅಡ್ರೆಸ್. ಐ ಹ್ಯಾವ್ ಟು ವರ್ಕ್ ಅಂಡರ್ ಸಮ್ವನ್. ಸೊ ಐ ಕ್ಯಾನ್ ಸಿಂಪ್ಲಿ ಸೇ I will accept or I will reject kind of thing. If my boss says you have to do, I will go and do it. So I went there, I saw the situation, we reported what is happening over there and what is actual reality ಏನಿದೆ ಆ ಜಾಗದಲ್ಲಿ ಅಂತ ಹೇಳಿ. So I also confronted with couple of coffee planters there. They were saying, who the hell you are? You are coming from Bangalore to tell us what we are what we are supposed to do and what we are not supposed to do. Who you are? And we are marginal farmers, ನಮ್ಮ ಹತ್ರ ದುಡ್ಡಿಲ್ಲ, ಅವ್ರು ಎಷ್ಟು ಕೊಡ್ತಾರೆ ಅದು ಕಾಂಪನ್ಸೇಟ್ ತಗೊಂಡು ಹೋಗಿ ರೆಡಿ ಇದೀವಿ, ನೀನ್ ಯಾರು ನಮ್ಗೆ ಹೇಳಕ್ಕೆ ಅಂತ. ಹಿಂಗೂ ಇತ್ತು. ಈ ಕಡೆ ಇವ್ರ ಟೀಮು ಹೇಳ್ತಾ ಇತ್ತು, ಸಾರ್ ಇಷ್ಟೆಲ್ಲ ಮುಳುಗಡೆ ಆಗುತ್ತೆ ಸಾರ್, ಇದೇನು ವರ್ಕ್ ಆಗಲ್ಲ ಸಾರ್ ಅಂತ. ನಮ್ಗೆ ನೀವು ಎರಡು ಕಡೆದು ಬೇಡ, ಎರಡು ಕಡೆ ಇನ್ಪುಟ್ಸ್ ಕೊಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳಿ ವಿ ಡಿಡ್ ದ ಲಿಸ್ಟ್ ಅಂಡ್ ವಿ ಸೆಡ್ ದಿಸ್ ಪ್ರಾಜೆಕ್ಟ್ ಇಸ್ ನಾಟ್ ಅ ವರ್ಕ್ ಪ್ರಾಜೆಕ್ಟ್ ಇನ್ ಎಸ್ಪೆಷಲಿ ಇನ್ ದೀಸ್ ಏರಿಯಾಸ್. ಯಾಕಂದ್ರೆ ಅದು ಜಸ್ಟ್ ಸಕಲೇಶ್ಪುರ ಇಳಿತಿರ್ಲಿಕ್ಕೆ, ಎತ್ತಿನೊಳೆ ಜಾಗ ನೀವು ನೋಡಿರ್ಬೋದು, ಟ್ರಾವೆಲ್ ಮಾಡಿರ್ಬೋದು, ಶಿರಾಡಿ ಘಾಟ್ ಎಲ್ಲ ಬರುತ್ತೆ, ಕೆಂಪೊಳೆ ಎಲ್ಲ ಬರುತ್ತೆ. ಆಲ್ರೆಡಿ ಒಂದೆರಡು ಪ್ರಾಜೆಕ್ಟ್ ಇದೆ ನಿಯರ್ ಸ್ಟಿಲ್ ದೇ ಆರ್ ಡ್ರಾಯಿಂಗ್. ಆಮೇಲೆ ರೈಟ್ ಸೈಡ್ ಅಲ್ಲಿ ದೊಡ್ಡ ಟೀ ಎಸ್ಟೇಟ್ ಇದೆ, ಈ ಕಡೆ ಲೆಫ್ಟ್ ಅಲ್ಲಿ ಸ್ವಲ್ಪ ಕಾಡುಗಳು ಉಳ್ಕೊಂಡಿದೆ. ಈಗ ಅಲ್ಲೂ ಎಲ್ಲ ಹಾಳು ಮಾಡ್ಬೇಕಂತ ಇದ್ದಾರೆ ಅಂತ ಹೇಳಿ ವಿ ಸೆಡ್ ಬೇಡಪ್ಪ ಇದು ಪ್ರಾಜೆಕ್ಟ್ ಬೇಡ ಅಂತ. ಅದು 2007ನೇ ಇಸ್ವಿಲಿ ನೋಡಿ ಡೇಟ್ ಎಲ್ಲೆಲ್ಲಿದೆ ಅಂತ. ಅದಾಯ್ತು. ಅದು 2 ವರ್ಷಕ್ಕೆ ಮತ್ತೊಂದು ಕಮಿಟಿ ನೇಮಕ ಆಯ್ತು. ಒಬ್ರು ಇಂಜಿನಿಯರ್, ನೀರಾವರಿ ನಿಗಮ ಇಂಜಿನಿಯರ್ ಹೇಳಿದ್ರು, ಇಲ್ಲ ವೆಸ್ಟರ್ನ್ ಘಾಟ್ಸ್ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಬರೋ ನೀರನ್ನು ಮಾತ್ರ ಒಂದು ಕಾಂಟೂರ್ ತರ ಮಾಡ್ಬಿಟ್ಟು ಅದನ್ನ ಮಾತ್ರ ನೀರು ಹೇಳ್ಕೊಂಡು ತಗೊಂಡೋಗಿ ಒಂದ್ ಕಡೆ ಬಿಟ್ಟು ಅದನ್ನು ಪಂಪ್ ಮಾಡೋದು ಅಂತ ಹೇಳಿದ್ರು. ದಟ್ ವಾಸ್ ಆಲ್ಸೋ ನಾಟ್ ವರ್ತ್ ಡೂಯಿಂಗ್. ಮಾಧವ್ ಗಾಡ್ಗಿಲೆಲ್ಲ ಹೋದ್ರು, ದೇ ಆಲ್ಸೋ ಮೇಡ್ ಅ ರಿಪೋರ್ಟ್. ಸೊ ಫೈನಲಿ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೇ ಇಸ್ ವಿ ಡಿಡ್ ಆಲ್ ದ ಅನಾಲಿಸಿಸ್ ಅಂಡ್ ಸೆಡ್ ದಿಸ್ ಪ್ರಾಜೆಕ್ಟ್ ಇಸ್ ನಾಟ್ ಗುಡ್. ಇಟ್ಸ್ ನಾಟ್ ಗುಡ್ ಓಯಿಂಗ್ ಟು ಸೆವರಲ್ ಥಿಂಗ್ಸ್, ಈವನ್ ಫ್ಯಾಕ್ಚುಯಲ್ ದೆರ್ ಆರ್ ಎರರ್ಸ್. ಒಂದು ಎಕ್ಸಾಂಪಲ್ ಏನಂದ್ರೆ, ಅಲ್ಲಿನ ಎತ್ತಿನ ಹೊಳೆಯಿಂದ ಪಂಪ್ ಮಾಡಿದ ನೀರು ಈಗ ಅದನ್ನೇನ್ ರೈಟ್ ನಾವು ಏನ್ ಹೇಳ್ತಾ ಇದ್ದಾರೆ, ಕೋಲಾರಕ್ಕೆ ಬರುತ್ತೆ ವಿತ್ 90% ಎಫಿಷಿಯನ್ಸಿ ಅಂತ ಹೇಳಿ. ಅದು ಎಷ್ಟೋ ನೀರನ್ನು ಪಂಪ್ ಮಾಡ್ತಾರೆ, 350 ಕಿಲೋಮೀಟರ್ ಬರುತ್ತೆ ಅದು ಟ್ರಾವೆಲ್ ಮಾಡಿ, ಅದು ಹೆಂಗೆ 85% ಎಫಿಷಿಯನ್ಸಿ? ಸೊ ನನ್ನ ಟೀಮಲ್ಲಿ ಜಪಾನೀಸ್ ಇಂಜಿನಿಯರ್ಸ್ ಕಪಲ್ ಆಫ್ ದೆಮ್ ವರ್ ದೇರ್ ಅಂಡ್ ದೇ ವರ್ ಸೇಯಿಂಗ್ ವಿತ್ ಆಲ್ ದ ಟೆಕ್ನಿಕ್ಸ್ ದಟ್ ವಿ ಹ್ಯಾವ್ ಅಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ವಿ ಹ್ಯಾವ್, we will not be able to achieve more than 70-75% efficiency. How you guys are going to do ಅಂತ. ಅಗೇನ್ ನನ್ನ ಪ್ರಿಜುಡೈಸ್ ಬೇಡ ಅಲ್ಲಿ. ಐ ಸೆಡ್ ಹಿಂಗೆ ಹೇಳ್ತಾ ಇದಾರಲ್ಲ ಪ್ರಾಜೆಕ್ಟ್ ಅಂತ. ಅವ್ರು ಹೇಳಿದ್ರು, ನಮ್ದು ಕ್ಲೋಸ್ಡ್ ಟನಲ್ ಅಲ್ಲಿ ನಾವು ನೀರು ತಗೊಂಡ್ಬರ್ತೀವಿ, ಆದ್ರೂ ಅಷ್ಟು ಎಫಿಷಿಯನ್ಸಿ ಬರಲ್ಲ. ನೀವು ಹೇಳ್ತೀರಾ ಇದು ಓಪನ್ ಕೆನಾಲ್ ಸಿಸ್ಟಮ್. ಓಪನ್ ಕೆನಾಲ್ ಸಿಸ್ಟಮ್ ಅಲ್ಲಿ ಹೆಂಗೆ ರೀಚ್ ಆಗುತ್ತೆ ನೀರು 85% ಎಫಿಷಿಯನ್ಸಿಯಲ್ಲಿ ಫ್ರಮ್ ದ ಪ್ಲೇಸ್ ಆಫ್ ಇಟ್ಸ್ ಆರಿಜಿನ್ ಟು ರೀಚಿಂಗ್ ಎಟ್ ಕೋಲಾರ್? ಇದು ಅಲ್ವೇ ಅಲ್ಲ ಪ್ರಾಜೆಕ್ಟ್ ಅಂತ. ಆಯ್ತು. So we tried keeping pushing about that project, not to take it should not happen there ಅಂತ. ಬಟ್ ಏನಾಯ್ತು, ಫೈನಲಿ ಯಾವುದೋ ಒಂದು ಗೌರ್ಮೆಂಟ್ ಬಂತು. 2 ಗೌರ್ಮೆಂಟ್ ಅವರು ಇದ್ರು ಅದರಲ್ಲಿ, 2 ನ್ಯಾಷನಲ್ ಪಾರ್ಟೀಸ್, ಇಬ್ರು ಸೈನ್ ಮಾಡಿದ್ದಾರೆ ಅದಕ್ಕೆ. ಸೊ ಪ್ರಾಜೆಕ್ಟ್ ಇನ್ ಟೈಟ್ಲೇ ಚೇಂಜ್ ಆಗಿಬಿಡ್ತು. ಈಗ ಅದು ಇರಿಗೇಷನ್ ಹೋಗಿಬಿಟ್ಟು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಆಗಿಬಿಡ್ತು. ಸೊ ಡ್ರಿಂಕಿಂಗ್ ವಾಟರ್ ಇನ್ ಇಂಡಿಯಾ ಟೇಕ್ಸ್ ಪ್ರಯಾರಿಟಿ ಓವರ್ ಎನಿ ಅದರ್ ಪ್ರಾಜೆಕ್ಟ್. ನೀವು ಯಾವುದೇ ಪ್ರಾಜೆಕ್ಟ್ ಈಗ ಎಷ್ಟೇ ಡೆವಾಸ್ಟೇಷನ್ ಆಗ್ತಾ ಇರಲಿ, ಅದನ್ನು ನೀವು ಇಫ್ ಯು ರಿಲೇಟ್ ವಿತ್ ಡ್ರಿಂಕಿಂಗ್ ವಾಟರ್, ಮುಗೀತು, ಆ ಪ್ರಾಜೆಕ್ಟ್ ವಿಲ್ ಟೇಕ್ ಪ್ರಯಾರಿಟಿ. ದಟ್ಸ್ ಇಟ್. ನಾನು ಎಷ್ಟೇ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ಹೊಡೆದಾಡಿದ್ರು ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ಈಗ ಆ ಪ್ರಾಜೆಕ್ಟ್ ನಡೀತಾ ಇದೆ. ಒಂದು 7 ಕಡೆ ಅದನ್ನ ನೀರನ್ನ ಕಟ್ ಹಾಕಿ ವೇಯರ್ಸ್ ಅಂತ ಮಾಡಿ ಅಲ್ಲಿಂದ ನೀರು ಪಂಪ್ ಮಾಡ್ತಾರೆ ಒಂದು ಜಾಗಕ್ಕೆ, ಅಲ್ಲಿಂದ ಬರುತ್ತಂತೆ. ಆ ಜಾಗಕ್ಕೆ ವಿಸಿಟ್ ಮಾಡಿದೆ. ಆಮೇಲೆ ಆ ಪ್ರಾಜೆಕ್ಟಿಗೆ ಈಗ ಕೋರ್ಸ್ ಕರೆಕ್ಷನ್ ಏನಾದ್ರು ಇದ್ರೆ ಸಜೆಸ್ಟ್ ಮಾಡಿ ಅಂತ ನನಗೆ ಆ ಪ್ರಾಜೆಕ್ಟ್ ಅಲ್ಲಿ ಕರೆದಿದ್ದಾರೆ. ಹೋಗಿ ನೋಡ್ತಾ ಇದ್ದೀನಿ ಹೇಗೆ ಸಿಚುವೇಶನ್ ವರ್ಸ್ ಇದೆ ಅಂತಂದ್ರೆ, ಆ ಏನು ಪೈಪ್ಗಳು 5-5 ಮೀಟರ್ ವೈಡ್ ಪೈಪ್ಗಳನ್ನ ಎಲ್ಲೆಲ್ಲಿ ಲೇ ಮಾಡಿದ್ದಾರೆ, ಅದು ಕೆಲವು ಪೈಪ್ ಒಳಗಡೆ ಹೂಳು ತುಂಬಿಕೊಂಡಿದೆ. ಅದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದನ್ನ ತೆಗೆದು ಇನ್ನು ಪೈಪ್ ಹಾಕೋದು ಇಟ್ ಈಸ್ ನಾಟ್ ಕಾಸ್ಟ್ ಎಫೆಕ್ಟಿವ್. ಅದಕ್ಕೆ ಹೊಸ ಲೈನ್ ಹಾಕ್ತಾ ಇದ್ದಾರೆ. ಈ ರೀತಿಯ ಡ್ಯಾಮೇಜ್ಗಳಿದೆ. ಇದನ್ನ ಒಂದ್ ಕಡೆಯಿಂದ ನಾನು ಹಿಂಗೆ ಹೇಳಿದ್ರೆ
ಪೀಪಲ್ ಸ್ಟಾರ್ಟ್ ಲುಕಿಂಗ್ ಎಟ್ ಮಿ, ಇವು ಭಾಳ ಎಮೋಷನ್ ಮಾಡಿ ಹೇಳ್ತಾ ಇದ್ದಾನೆ ಅಂತ. ಬಟ್ ಇನ್ ಫ್ಯಾಕ್ಟ್ ಇಟ್ ಈಸ್ ಹ್ಯಾಪ್ನಿಂಗ್ ಓವರ್ ದೇರ್. ಅದು ಬೇಕಾಗಿಲ್ಲ ನಮಗೆ. ಈಗ ಕೋಲಾರಕ್ಕೆ ನೀರು, ಕೋಲಾರಕ್ಕೆ ಈಗ ನಾವು ನೀರು ಕೊಡ್ತಾ ಇದೀವ, ಕೋಲಾರದವ್ರಿಗೆ ನೀರು ಇರ್ಲಿಲ್ವಾ? ಕೋಲಾರದಲ್ಲಿ ಎಷ್ಟು ಕೆರೆಗಳಿದೆ, ಆ ಕೆರೆಗಳನ್ನ ಅವ್ರು ಸಂಸ್ಕಾರ ಮಾಡ್ಕೊಂಡು ಅದಕ್ಕೆ ಪುನಶ್ಚೇತನ ಮಾಡ್ಕೊಂಡ್ರೆ ಏನು ಕೆಲಸ ಮಾಡ್ಬೋದು ಕೋಲಾರದಲ್ಲಿ? ಕೋಲಾರದಲ್ಲಿ ನಾವು ಏನ್ ಬೆಳಿತೀವಿ? ಕೋಲಾರಕ್ಕೆ ಎಷ್ಟು ಮಳೆ ಬರುತ್ತೆ ವರ್ಷಕ್ಕೆ? ಅದನ್ನ ಥಿಂಕ್ ಮಾಡಿನ ತಾನೇ ಆಗಿನ ಕಾಲ ರಾಜರಲ್ಲಿ ಕೆರೆ ಕಟ್ಟಿರ್ಬೋದು. ನಾವು ಅದನ್ನೇ ಬಿಟ್ಟು ಇಲ್ಲ ನಾನು ನಿಮಗೆ ಈಗ ಎತ್ತಿನೊಳೆಯಲ್ಲಿ ನೀರು ಬರಲಿಲ್ಲ ಅಂದ್ರೆ ಶರಾವತಿಯಿಂದ ನೀರು ಕೊಡ್ತೀವಿ, ಶರಾವತಿಯಿಂದ ಪ್ರಾಬಬ್ಲಿ ಮುಂದೆ ಗಂಗಾದಿಂದ ನೀರು ತರ್ತೀವಿ ಅಂತ ಹೇಳಿದ್ರು ಹೇಳ್ಬೋದು. ಹಿಂಗಾಗ್ಬಿಟ್ಟಿದೆ ಸಿಚುವೇಶನ್. ಸೊ ಇದು ಒಂದು ಪ್ರಾಜೆಕ್ಟ್ ವೇರ್ ವಿ categorically said this is not a feasible project, but government went ahead and did it. I don't know who is going to gain with this. I don't see, at least the water is reaching the place where they said it is going to go and reach. I don't see anything.